ಇವತ್ತಿನ ದಿನಕ್ಕೋಸ್ಕರ ಎಷ್ಟೊಂದಿಂದ ಮನೆಯೆಲ್ಲನೂ ಕ್ಲೀನ್ ಮಾಡಿಕೊಂಡು ದೇವ್ರ ಪೂಜೆ ಮಾಡಬೇಕು ಅಂತ ಎಷ್ಟು ಶ್ರಮ ಪಟ್ಟಿರ್ತೀವಿ ಅಲ್ವಾ. ಆ ಶ್ರಮಕ್ಕೆಲ್ಲ ನಾವು ಇವತ್ತು ಈ ಥರ ಪೂಜೆ ಮಾಡಿದರೆ ಎಷ್ಟು ಖುಷಿ ಸಿಗುತ್ತೆ ಅಲ್ವಾ ಫ್ರೆಂಡ್ಸ್. ನನ್ನ ನೆಚ್ಚಿನ ಗೃಹಿಣಿಯರಿಗೆಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಬನ್ನಿ ಇವತ್ತು ವರಮಹಾಲಕ್ಷ್ಮಿ ಹಬ್ಬನ ಹೇಗೆ ಮಾಡಿದ್ದೀನಿ, ನಮ್ಮನೆ ಹೇಗೆ ಆಚರಿಸಿದ್ವಿ ಅಂತ ತೋರಿಸ್ಕೊಡ್ತೀನಿ. ಹಾಗೆ ಈ ವಿಡಿಯೋನ ಎಲ್ಲ ಸ್ಕಿಪ್ ಮಾಡಿದೆ ಎಂಡ್ವರೆಗೂ ನೋಡಿ. ನಮ್ಮ ತಿಳಿದ ಮಟ್ಟಿಗೆ ನಾನು ನಮ್ಮನೆ ವರಮಹಾಲಕ್ಷ್ಮಿ ಹಬ್ಬನ ಮಾಡಿದ್ದೀನಿ. ಹಾಗೆ ಈ ಥರ ಲಕ್ಷ್ಮಿನ ಕೂರಿಸಿದ್ದೀನಿ. ಮುಂಚೆ ಎಲ್ಲ ಅವ್ರ ಪೂರ್ವಜರಿಂದ ಮಾಡ್ಕೊಂಬಂದಿರೋ ಅಂಥ ಪದ್ಧತಿಯಾಗಿತ್ತು. ಅವ್ರು ಮಾತ್ರ ಲಕ್ಷ್ಮಿನ ಕೂರಿಸ್ತಿದ್ರು. ಆದರೆ ಇವಾಗ ಎಲ್ಲರೂ ಅವ್ರು ತಿಳಿದ ಮಟ್ಟಿಗೆ ವರಮಹಾಲಕ್ಷ್ಮಿಯನ್ನು ಮನೆಯಲ್ಲಿ ಕೂರಿಸ್ತಾರೆ. ಹಾಗೆಯೇ ನಾನು ನನ್ನ ತಿಳಿದ ಮಟ್ಟಿಗೆ ಈ ಥರ ವರಮಹಾಲಕ್ಷ್ಮಿಯನ್ನು ಕೂರಿಸಿದ್ದೀನಿ. ವರಮಹಾಲಕ್ಷ್ಮಿ ಹಬ್ಬದ ದಿನ ಮೊದಲಿಗೆ ನಾವು ತುಳಸಿ ಕಟ್ಟೆಗೆ ಪೂಜೆ ಮಾಡಬೇಕು. ಇದಾದಮೇಲೆ ತುಳಸಿ ಮಾತೆನ ಬೇಡಾದಮೇಲೆ ನಮ್ಮ ಬಾಗಿಲಿಗೆ ಪೂಜೆ ಮಾಡಬೇಕು. ಅಂದರೆ ನಮ್ಮ ಬಾಗಿಲಿನ ಹೊಸ್ತಲಿಗೆ ನೋಡಿ ಈ ಥರ ಪೂಜೆ ಮಾಡಬೇಕು. ನನ್ನ ಸೀರೆನೇ ಅರ್ಧ ಪೂಜೆ ಮಾಡಬೇಕಾದ್ರೆ ರಂಗೋಲಿನ ಎಲ್ಲ ಅಳಿಸ್ಬಿಟ್ಟಿದೆ. ಇನ್ನು ಇದಾದಮೇಲೆ ನೆಕ್ಸ್ಟು ನಮ್ಮ ಮನೆ ದೇವರಿಗೆ ಪೂಜೆ ಮಾಡಬೇಕು ಫ್ರೆಂಡ್ಸ್. ಮನೆ ದೇವರಿಗೆ ಪೂಜೆ ಆದ ನಂತರ ವಿಘ್ನ ನಿವಾರಕನಿಗೆ ಪೂಜೆ ಮಾಡಿ ನಂತರ ವರಮಹಾಲಕ್ಷ್ಮಿಗೆ ಪೂಜೆಯನ್ನು ಮಾಡಬೇಕಾಗುತ್ತೆ. ನಾನು ಇದೇ ಥರ ಪೂಜೆ ಮಾಡೋದು. ಈ ಸಲ ಹೊಸ ಮನೆಗೆ ಬಂದಿರೋದ್ರಿಂದ ಈ ವರ್ಷ ಹೊಸದಾಗಿ ಪೂಜೆನ ಮಾಡ್ತಾಯಿದ್ದೀನಿ. ಇಷ್ಟು ದಿನ ನಾವು ಮುಂಚೆ ಇದ್ದಿದ್ದ ಮನೇಲಿ, ನಮ್ಮ ಹಳೆ ಮನೇಲಿ ಒಂದೆರಡು ಸರಿ ಮಾಡಿ ಬಿಟ್ಬಿಟ್ಟಿದೆ. ಇವಾಗಿಂದ ಅಂದರೆ ಈ ವರ್ಷದಿಂದ ನಾನು ಹೊಸದಾಗಿ ವರಮಹಾಲಕ್ಷ್ಮಿಯನ್ನು ಬರಮಾಡ್ಕೊಂಡಿದ್ದೀನಿ. ನಾನು ದೇವರ ನೈವೇದ್ಯಕ್ಕೆ ಒಂದು ಪ್ರಸಾದಕ್ಕೆ
ಪುಳಿಯೋಗರೆ ಹಾಗೂ ಹೆಸರುಬೇಳೆ ಕೋಸಂಬರಿ ಮತ್ತು ಒಬ್ಬಟ್ಟು, ಹಾಗೆ ಚಿಗಣಿ ಉಂಡೆ ಮತ್ತು ಡ್ರೈ ಫ್ರೂಟ್ಸ್ಗಳು ಹಾಗೆ ಹಣ್ಣುಗಳು ಇಷ್ಟನ್ನ ತುಂಬಿಟ್ಟಿದ್ದೀನಿ. ದೇವರು ಇದನ್ನೇ ಮಾಡು ಅದನ್ನೇ ಮಾಡು ಅಂತ ಕೇಳಲ್ಲ ಅಲ್ವಾ. ಕೊಟ್ಟಿರೋ ದೇವರು ಆಹಾರನ ಅದಕ್ಕೆ ಯಾಕೆ ಭಿನ್ನ ಭಾವ ಎಣ್ಸೋಕ್ಕಾಗುತ್ತೆ. ಅವರವರ ಮನೆ ಪದ್ಧತಿ ಹಂಗೆ ಅವ್ರವ್ರ ಇಷ್ಟದಂಗೆ ಎಲ್ಲರೂ ವರಮಹಾಲಕ್ಷ್ಮಿ ಹಬ್ಬನ ಮಾಡ್ತಾರೆ ಅಲ್ವಾ. ಹಾಗಾಗಿ ನಾನು ತಿಳಿದಂಗೆ ಈ ಥರ ಹಬ್ಬನ ಮಾಡಿದ್ದೀನಿ. ಇನ್ನು ಇಷ್ಟೆಲ್ಲ ಪೂಜೆ ಮಾಡ್ಬೇಕಾದ್ರೆ ಸುಮ್ಮನೆ ಆಗುತ್ತಾ ನೋಡಿ. ಇಲ್ಲಿ ನಾನು 2 ಗಂಟೆ ರಾತ್ರಿಗೆ ಎದ್ದಿದ್ದೆ. ಇಷ್ಟೆಲ್ಲ ಹರಡ್ಕೊಂಡಿದ್ದೀನಿ, ಇದನ್ನೆಲ್ಲ ಕ್ಲೀನ್ ಮಾಡ್ಕೊತೀನಿ. ಇವತ್ತು ಪೂಜೆ ಮಾಡೋಕ್ಕೋಸ್ಕರ ಎಷ್ಟು ದಿನದಿಂದ ಕ್ಲೀನ್ ಮಾಡಿರ್ತೀವಿ ಅಲ್ವಾ. ಇವತ್ತು ಒಳ್ಳೆ ರೀತಿಲಿ ಪೂಜೆ ಮಾಡಿದ್ರೆ ಆ ಫಲ ಎಲ್ಲ ಇವತ್ತೊಂದೇ ದಿನ ಸಿಕ್ತಂಗಾಗುತ್ತೆ. ಹಾಗೆಯೇ ಖುಷಿನೂ ಸಹ ಸಿಗುತ್ತೆ ಅಲ್ವಾ ಈ ಥರ ಪೂಜೆ ಮಾಡೋದ್ರಿಂದ. ನಿಗಮು ಲೇಟಾಗಿ ಎದ್ದ ಫ್ರೆಂಡ್ಸ್. ಈಗ ಅವನು ಸ್ನಾನ ಮಾಡಿಕೊಂಡು ಪಂಚೆ ಹಾಕ್ಕೊಂಡವನೆ. ನಾನೇ ಹೇಳಿದೆ ಪಂಚೆ ಹಾಕೋಪ್ಪ ಅಂತ, ಹಾಗಾಗಿ ಈ ಥರ ಪಂಚೆ ಹಾಕ್ಕೊಂಡಿದ್ದಾನೆ. ಈಗ ಅವನದು ಸರದಿ, ಪೂಜೆ ಸರದಿ ನೋಡಿ ಪೂಜೆ ಮಾಡ್ತಾವನೆ. ನಿಗಮ್ ತಿರ್ಗೋ, ಮಾಡು ಮಾಡು ಮಾಡು, ನೀಟಾಗಿ ಕೇಳ್ಕೊಪ್ಪ, ಬೇರೆ ಚೆನ್ನಾಗಿ ಓದಂಗೆ ಮಾಡಪ್ಪ ಅಂತ. ಇನ್ನು ಲಕ್ಷ್ಯ ನೋಡಿ ಮಲ್ಗೋಳು ಫ್ರೆಂಡ್ಸ್, ಇನ್ನು ಎಬ್ಬರಿಸಿಲ್ಲ. ಇವಾಗ ಆಗಲೇ ಟೈಮ್ ಬಂದು 8 ಗಂಟೆ ಮುಗೀತಪ್ಪ. ಗುಡ್. ಏನು ತಿಂಡಿ ಇವತ್ತು? ಎಸ್. ಇನ್ನು ನೆಕ್ಸ್ಟು ಪುಳಿಯೋಗರೆ ಮಾಡೋಕ್ಕೆ ಮುಂಚೆನೇ ಅನ್ನನ ಬೇಯಕ್ಕಿಟ್ಟಿದ್ದೆ, ಬೇಯ್ತಾ ಇದೆ. ಮಕ್ಕಳು ಬೇಗ ಎದ್ದು ತಿಂಡಿ ತಿಂದು ಅಭ್ಯಾಸ ಅಲ್ವಾ. ಇವಾಗ ಪುಳಿಯೋಗರೆ ಕಲಿಸ್ಕೊಡ್ತೀನಿ. ಇನ್ನು ರಾತ್ರಿನೇ ಪುಳಿಯೋಗರೆ ಗೊಜ್ಜನ್ನು ಮಾಡಿಟ್ಟಿದ್ದೀನಿ. ಇದಕ್ಕೆ ಒಗ್ಗರಣೆ ಹಾಕೋದಷ್ಟೇ. ಇನ್ನು ಒಬ್ಬಟ್ಟು ಹಿಟ್ಟು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿದ್ದೀನಿ. ಇನ್ನು ಹೆಸರುಬೇಳೆ ಕೋಸಂಬರಿಗೆ ಕಡಲೆಬೇಳೆ ಉನಿ ಹಾಕಿದ್ದೀನಿ. ಕಡಲೆಬೇಳೆ ಅಲ್ಲ, ಹೆಸರುಬೇಳೆನ. ಇನ್ನು ಇವತ್ತು ಸ್ವಲ್ಪ ಸೈಡ್ಸ್ಗೆ ಬೆಳ್ಳುಳ್ಳಿ ವಡೆ ಮಾಡೋಣ ಅಂತ ಹೇಳಿ ಸ್ವೀಟು ಖಾರ 2 ಇಡ್ಲಿ ಅಂದ್ಬಿಟ್ಟು ಇಟ್ಟಿದ್ದೀನಿ. ಇನ್ನು ಒಬ್ಬಟ್ಟು ಹೂರ್ಣ ರೆಡಿ ಇದೆ ಫ್ರೆಂಡ್ಸ್. ಇದಕ್ಕೆ ತಟ್ಟಬೇಕು ಇವಾಗ. ಪೂಜೆಗೆ ಸ್ವಲ್ಪ ತಟ್ಟಿದೆ. ಇವಾಗ ಇದನ್ನು ಮಾಡ್ತೀನಿ. ಈ ಬ್ಲಾಗ್ ಇಷ್ಟ ಆಗಿತ್ತು ಫ್ರೆಂಡ್ಸ್. ಏನು ಅನಿಸ್ತು ಈ ಬ್ಲಾಗ್ ಬಗ್ಗೆ ಅನ್ನೋದನ್ನು ಕಾಮೆಂಟ್ ಮಾಡಿ. ನೆಕ್ಸ್ಟ್ ಸಿಗೋಣ ಹೊಸ ಬ್ಲಾಗಲ್ಲಿ. ಬಾಯ್.